ಜನರು ಥಿಯೇಟರ್ಗೆ ಈ ಸಿನಿಮಾನ ನೋಡೋದಕ್ಕೆ ಯಾಕೆ ಬರಬೇಕು ನಿಮಗೆ ಅನ್ಸಿದ್ದು? ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಮಾಡಿರುವಂಥ ಮೂವಿ ಇದು. ಇದು ಯಾವುದು ಫ್ರೆಷರ್ಸು ಅಂಥದ್ದೇನಿಲ್ಲ, ಆಲ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಮಾಡಿರುವಂಥ ಮೂವಿ. ಸೊ ಖಂಡಿತ ನೀವು ಥಿಯೇಟರ್ಗೆ ಬಂದರೆ 100% ಒಂದು ಗುಡ್ ಎಂಟರ್ಟೈನರ್ ಅನುಭವಕ್ಕೆ ಬಿಡಬೇಕಾಗುತ್ತೆ. ಒಬ್ಬರು ಆ್ಯಕ್ಟರ್ ಆಗಬೇಕು ಅಂತಂದರೆ ಸೀರಿಯಸ್ ಆಗಿರಿ, ಸುಮ್ಮನೆ ಟೈಮ್ ಪಾಸ್ಗೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ನಿಮ್ಮ ಕಡೆಯವ್ರು ಯಾರಾದರೂ ಇವಾಗ ನೀವು ಎಮರ್ಜೆನ್ಸಿಗೆ ನಿಮ್ಮ ಕಡೆಯವ್ರನ್ನ ನಿಮ್ಮ ಫ್ರೆಂಡ್ಸ್ನೋ ಯಾರೋ ಒಬ್ರು ತೊಗೊಂಡ್ಬಂದಿರ್ತೀರ, ಆ ಟೈಮಿಗೆ ಡಾಕ್ಟರ್ 9 ಗಂಟೆಗೆ ನಾನು ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡು ಹೇಳ್ತೀನಿ ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಒಂದು ಪ್ರೊಡ್ಯೂಸರು ಇಲ್ಲ ಒಬ್ರು ಆ್ಯಕ್ಟರ್ ಆಗಲಿ, ಅವರು ಟೈಮಿಗೆ ಬಂದಿಲ್ಲ, ಅವರು ಡೆಡಿಕೇಟೆಡ್ ಆಗಿರಲಿಲ್ಲ, ಏನೂ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ಇಟ್ ವಿಲ್ ಬಿ ಲಾಸ್ ಫಾರ್ ದೆಮ್ ಆ್ಯಂಡ್ ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್ ಅಂತ ನಾನು ಹೇಳಕ್ಕೆ ಇಷ್ಟ. ಇಲ್ಲಿ ಯಾವುದು ಸತ್ಯ? ಓಕೆ, ಈ 3 ಪೋಸ್ಟರ್ನ ನೋಡಿದೆ. ಒಂದು ಕ್ಯೂಟ್ ಆಗಿರೋ ದೆವ್ವ ಇದೆ, ಒಂದು ಡಾಗಿ ಇದೆ, ಒಂದ್ ಕೈಯಲ್ಲಿ ಗನ್ ಇದೆ, ಇಲ್ಲೊಂದು ಗ್ಲಾಸ್ ಅಲ್ಲಿ ಎಲ್ಲಿದೆ, ಇನ್ನೊಬ್ರು ಕ್ಯೂಟ್ ಆಗಿರೋರು ಇದಾರೆ. ಒಂದ್ ಕೈಯಲ್ಲಿ ಗ್ಲಾಸು, ಅದು ಹಾಲು, ಆ ಗ್ಲಾಸಲ್ಲಿ ಹಾಲು ಮಜ್ಜಿಗೆನೋ ಗೊತ್ತಾಗಿಲ್ಲ. ಅದು ಹಾಲು ಅಲ್ಲ, ಮಜ್ಜಿಗೆ ಅದು ಆಕ್ಚುಲಿ ಇಲ್ಲ ನೀನ್ ಕೇಳಿದ್ದು ಕರೆಕ್ಟ್. ಅದು ಯಾಕಂದ್ರೆ ನೀನೇನ್ ಕೇಳಿಲ್ಲ, ತುಂಬಾ ಜನ ನನಗೆ ಹೇಳಿದ್ದಾರೆ ಯಾವ ಮಿಲ್ಕ್ ಕುಡಿಯಕ್ಕೆ ಅಮೂಲ್ ಬಾಯ್ ತರ ಇದೆಯಾ ನೀನು, ಮಿಲ್ಕ್ ಕುಡಿಯಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರು. ಅದು ಮಿಲ್ಕ್ ಅಲ್ಲ, ಅದು ಕ್ಯಾಂಡಲ್. ಸ್ವಲ್ಪ ನಮ್ ಪೋಸ್ಟರ್ ಮಾಡಿರೋದು ಮಣಿ ಅಂತ ಹೇಳಿ ಪೋಸ್ಟರ್ ಡಿಸೈನರ್, ಅವರು ಸ್ವಲ್ಪ ಇದು ಲೈಟ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನಾವು ಬಡ್ಜೆಟ್ ಸ್ವಲ್ಪ ಕಮ್ಮಿ ಮಾಡಿದ್ವಿ ಅಂತ ಲೈಟ್ ಕಮ್ಮಿ ಮಾಡಿದ್ದಾರೆ ಇಲ್ಲಿ. ಇಲ್ಲ ಅಂದಿದ್ರೆ ಅದು ಇನ್ನೂ ಸ್ವಲ್ಪ ಬೆಳಕು ಜಾಸ್ತಿ ಆಗ್ತಿತ್ತು. ಅದು ಈ ಸಿನಿಮಾದ ಫಸ್ಟ್ ನೈಟ್ ಸೀನ್ ಇರ್ಬೋದು, ಹಾಲ್ ತಗೊಂಡು ಹೋಗ್ತಾರೆ, ಹುಡುಗಿ ತಗೊಂಡು ಹೋಗ್ತಿರೋದು ಈಗ ಹುಡುಗರು. ಇಲ್ಲ, ಅದು ಒಂದು ಕಾನ್ಸೆಪ್ಟ್ ಪ್ಲಾನ್ ಮಾಡೋಣ, ಫಸ್ಟ್ ನೈಟ್ ದೆವ್ವಗಳ ಜೊತೆ ಅಂತ ಹೇಳಿ. ಅದು ಅಲ್ಲ, ಅದು ಮಾಡ್ಬೋದು, ಚೆನ್ನಾಗಿದೆ ಕಾನ್ಸೆಪ್ಟ್. ವಿ ಕ್ಯಾನ್ ಪ್ಲಾನ್ ದಟ್. ಆಮೇಲೆ ಇನ್ನೊಂದು ಹುಡುಗಿ ಇದ್ದಾಳೆ ಇದರಲ್ಲಿ, ಅವಳು ಬೈ ಸಮ್ ರೀಸನ್ಸ್ ಅವಳು ಬಂದಿಲ್ಲ, ಚಂದನ ಅಂತ ಹೇಳಿ ಅವಳ ಹೆಸರು. ಸೊ ಅವಳು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾಳೆ. ಸೊ ಅವಳದು ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಮೂವಿಯಲ್ಲಿ. ಇನ್ಫ್ಯಾಕ್ಟ್ ಎಲ್ಲ ಸ್ಟಾರ್ಟ್ ಆಗೋದೇ ಅವಳಿಂದ. ಸೊ ಅವಳೇ ನಮಗೆ ಇವಾಗ ಮಿಸ್ ಆಗಿದ್ದಾಳೆ. ಮತ್ತೆ ಇನ್ನೊಬ್ಳು ದಿವ್ಯಾ ಅಂತಿದ್ದಾಳೆ, ಅವ್ರಿದ್ರು, ಬಟ್ ವರ್ಕ್ ಇದೆ ಅಂತ ಹೇಳಿ ಸ್ವಲ್ಪ ಹೊರಗಡೆ. ಓಕೆ, ಮಾನಸ್ ಅವರೇ, ಈ ಸಿನಿಮಾನ ಬರೀ ಮಾನಸನೇ ಕೇಳ್ತಿದ್ದಾರೆ ಕ್ವಶನ್ಸ್. ಇರ್ಲಿ ಕೇಳಿ. ಓಕೆ ಮಾನಸ್ ಅವರೇ, ಜನರು ಥಿಯೇಟರ್ಗೆ ಈ ಸಿನಿಮಾನ ನೋಡೋದಕ್ಕೆ ಯಾಕೆ ಬರಬೇಕು ನಿಮಗೆ ಅನ್ಸಿದ್ದು? ಡಾಗ್ ಲವರ್ಸ್ ನೋಡ್ಬೇಕಂತ ಅವಾಗ್ಲೇ ನಮ್ಮ ಪ್ರೊಡ್ಯೂಸರ್ ಅವ್ರು ಹೇಳಿದ್ರು. ಹೀರೋ ಸರ್ ಹೇಳಿದ್ರು ಅಂತ ಹೇಳಿ, ಇಲ್ಲ ಅಂದ್ರೆ ಡಾಕ್ಟರ್ ಹೀರೋ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಏನ್ ಬೇಡ, ಆಮೇಲೆ ಸುಮ್ನೆ ಏನಂತ ಕರಿಬೇಕು ನಿಮ್ಗೆ? ಹೀರೋ ಅಂತ ಕರೀರಿ, ಡಾಕ್ಟರ್ ಅಂತ ಕರೀರಿ, ಎರಡೇ ಹೀರೋ ಅಂತ ಹೇಳ್ತೀನಿ ಬಿಡಿ. ಓಕೆ, ಹೀರೋ ಅಂತಿದ್ರೆ ನನಗೆ ಇಷ್ಟ ದಿನ ಭಯ ಇತ್ತು, ಯಾರಾದ್ರೂ ಏನೇನ್ ನೋಡಕ್ಕೆ ಒಂದ್ ಚಿಕ್ಕ ಹುಡುಗನ್ ತರ ಇವನೇನ್ ಹೀರೋ ಅಂತಾರೆ ಅಂತ. ಅಂದ್ರೆ ನೀವೇ ಏಜ್ ಕಮ್ಮಿ ಅಂತ ಅನ್ಕೊಂತೀರಾ? ಏಜ್ ಕಮ್ಮಿ ಕಾಣ್ತಿಲ್ವಾ? ಜಸ್ಟ್ ಇವಾಗ 24 ಕಂಪ್ಲೀಟ್ ಆಯ್ತು. ಸ್ವೀಟ್ 16. ಇದು ನಿಜನ? ಇವಳಿಗೆ 18, ನನಗೆ 24. ಇದು ಸತ್ಯ ಅಂತ ಗೊತ್ತಾಯ್ತು ಬಿಡಿ. ಗೊತ್ತಾಯ್ತಲ್ಲ. ಓಕೆ, ಯಾಕೆ ಸಿನಿಮಾಗೆ ಬರಬೇಕು? ಸೊ ಇದರಲ್ಲಿ ಫಸ್ಟ್ ಕನ್ನಡದಲ್ಲಿ ನಾವು ಮೊದಲನೇದಾಗಿ ಯಾರು ಜಾಂಬಿ ಫಿಲ್ಮ್ ಮಾಡಿಲ್ಲ ಇದುವರೆಗೂ, ಯಾರು ನೋಡಿಲ್ಲ. ಸೊ ಇದನ್ನ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ಡಾಗ್ ಲವರ್ಸ್ ಎಲ್ಲರೂ ಈ ಸಿನಿಮಾ ನೋಡಬೇಕು. ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಓಕೆ, ಸೊ ಫ್ರೆಂಡ್ಶಿಪ್ ಬಗ್ಗೆ ಏನೋ ಇದೆ ಸಿನಿಮಾದಲ್ಲಿ. ಸೊ ಅದಕ್ಕಾಗಿ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಜನ ಬರ್ಬೇಕಂತ ಕೇಳ್ತೀನಿ. ಎಸ್, ನೀವು ಹೇಳಿ ಯಾಕೆ ಬರಬೇಕು? ನಾನು ಆಲ್ರೆಡಿ ಹೇಳ್ದಂಗೆ ವಿತ್ ಎಫೆಕ್ಟ್ಸ್ ಆಗಲಿ, ಗ್ರಾಫಿಕ್ಸ್ ಆಗಲಿ, ಆಮೇಲೆ ನಾಯಿ ಬರೋದು ಹೋಗೋದು, ಅದೆಲ್ಲ ನಾವು ತುಂಬ ಡಿಫ್ರೆಂಟಾಗಿ ತೋರಿಸಿದ್ವಿ ಇದರಲ್ಲಿ. ಸೊ ತುಂಬ ಭಯಾನಕವಾಗಿ ಅಂತೂ ಏನೂ ಇಲ್ಲ. ಅಂದರೆ ತೀರಾ ಕೆಲವರು ನನ್ನ ಮೊನ್ನೆ ಯಾರಿಗೋ ಟ್ರೈಲರ್ ತೋರಿಸಿದೆ, ಇದು ಹರರ್ ಮೂವಿ ಅಪ್ಪ ನಾನು ಬರಲ್ಲ ನನಗೆ ಭಯ ಅಂತ ಹೇಳಿದ್ರು. ಆ ಥರದ್ದೇನಿಲ್ಲ. ಒಂದು ನಾಯಿಗಳನ್ನ ಇಟ್ಕೊಂಡು ಒಂಚೂರು ನಾವು ಆ ಥರ ತೋರಿಸಿದ್ವಿ. ಬಟ್ ಟ್ರೈಲರಲ್ಲಿ ನಿಮಗೆ ಅದೇ ಥರ ಕಾಣಿಸ್ಬೋದು. ಬಟ್ ಆದರೆ ಒಂದು ಸಬ್ಜೆಕ್ಟು ಮತ್ತು ಮೆಸೇಜ್ ಓರಿಯೆಂಟೆಡ್ ಅಂತ ಮೂವಿ. ಈಗ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೀವು ಬಂದು ನೋಡಿದಾಗಲೇ ಗೊತ್ತಾಗತ್ತೆ.
ಸೊ ಆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ನೀವು ಅನುಭವಿಸೋಕ್ಕೆ ನೀವು ಥಿಯೇಟರ್ಗೇನೆ ಬರಬೇಕು, ಬಂದ್ರೇನೆ ಇಟ್ ವಿಲ್ ಬಿ ಬೆಟರ್. ಸೊ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಈಗ ಪ್ರಮೋದ್ ಶೆಟ್ಟಿ ಅವರಾಗಲಿ, ಆಮೇಲೆ ರಾಜ್ ಬೆಲ್ವಾಡಿ ಅವರಾಗಲಿ, ರಾಜ್ ಬೆಲ್ವಾಡಿ ಅಂದರೆ ಇವಾಗ ಕಾಂತಾರದಲ್ಲಿ ಅವರು ಮಾಡಿದಾರಲ್ವಾ ಅವರಾಗಲಿ, ಆಮೇಲೆ ದಿನೇಶ್ ಮಂಗಳೂರು ಅಂತ ಇದ್ದಾರೆ, ಅವರು ತೀರೋದ್ರು. ಇಲ್ಲ ದಿನೇಶ್ ಮಂಗಳೂರು ಅಂತ ಹೇಳಿ ಅವರು ತೀರೋದ್ರು. ಅವರು ತುಂಬಾ ನಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ನಮಗೆ ಆಕ್ಚುಲಿ ಇವಾಗ ಅವರು ತುಂಬಾ ಸೀನಿಯರ್ ಆರ್ಟಿಸ್ಟ್, ನಮಗೆ ತಂದೆ ಅಂತ ಒಂದು ಸ್ಥಾನದಲ್ಲಿ ನಮ್ ಜೊತೆ ಇದ್ರು, ಚೆನ್ನಾಗಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತಿದ್ರು ನಮಗೆ. ಒಂಥರ ಅದು ಅನುಭವ ಬೇರೆ. ಇವಾಗ ಅವ್ರಿಲ್ಲ, ಇಟ್ಸ್ ರಿಯಲಿ ಸ್ಯಾಡ್ ಟು ಸೇ ದಟ್. ಬಟ್ ಈ ತರ ಎಲ್ಲ ತುಂಬಾ, ಆಮೇಲೆ ಈ ಅನಿರುದ್ಧ್ ಅಂತ ಇರ್ಬೋದು, ಆಮೇಲೆ ಜಗ್ಗಪ್ಪ ಅವರು, ಇವರೆಲ್ಲ ಕಾಮಿಡಿ. ಹೌದು, ಅದೇ ರಾಜ್ ಬಾಲ್ವಾಡಿ ಅವರೇ. ಸೊ ಇವರೆಲ್ಲ ಇದ್ದಾರೆ. ಆಮೇಲೆ ಇವರು ಬ್ಯೂಟಿಫುಲ್ ಗರ್ಲ್ಸ್ 3 ಜನ ಇದ್ದಾರೆ. ಮೇನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾರು ಪ್ರಮೋದ್ ಶೆಟ್ಟಿ ಬಂದ್ರು, ನಾನ್ ಬಂದ್ರು ಬ್ಯೂಟಿಫುಲ್ ತೋರಿಸಿದ್ದಾರೆ ಆಯ್ತಾ. ಆಮೇಲೆ ಮಾನಸ ಇಲ್ಲಿ ಅಂತ ಎಸ್ ಕರೆಕ್ಟ್ ಅಲ್ಲ, ಅದು ಕರೆಕ್ಟ್. ಅದು ಸ್ಟಾರ್ಟಿಂಗ್ ಅಲ್ಲೆಲ್ಲ ತೋರಿಸಿದೀವಿ, ನೀಟಾಗೆ ತೋರಿಸಿದೀವಿ. ಆಮೇಲೆ ಇನ್ನೊಂದು ಮೇನ್ ಕಾರಣ ಏನಂದ್ರೆ everybody had acted very well and very good job. It is not ಹೊಸ ಪ್ರತಿಭೆ, ಎಲ್ಲ ದೊಡ್ಡವರೆಲ್ಲ ಇದ್ದಾರೆ. ಇವರೇ ಸೀನಿಯರ್ 4 ವರ್ಷದಿಂದ, ಸಾರಿ 7 years ಇಂದ ಇದ್ದಾರೆ. ಮತ್ತೆ 4-5 ಮೂವೀಸ್ ಹೀರೋಯಿನ್ ಆಗಿ ಮಾಡಿದಾಳೆ. ನಾನೊಂದು 5 ವರ್ಷದಿಂದ ಇದ್ದೀನಿ. ಅಂದ್ರೆ ನಾನು ಅಷ್ಟು ದೊಡ್ಡ ಲೆವೆಲ್ ಮಾಡಿಲ್ಲ ಏನು. ಈಗ ಇನ್ನು ಮುಂದೆ ಹೇಳ್ಕೊಳ್ಳಲ್ಲ, ಕರೆಕ್ಟ್ ಅಲ್ವಾ ಅದು. ಸೊ ಹಾಗಾಗಿ ಅಂಡ್ ಅಪಾನ್ ದಟ್ ಇನ್ನೊಂದೇನಂದ್ರೆ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಫಾರ್ ದಿಸ್ ಫಿಲ್ಮ್ ಮದನ್ ಅಂತ ಕೊಟ್ಟಿದ್ದಾರೆ. ಅವನು ಮ್ಯಾಟ್ ಡಿ ಅಂತ ಓಡಾಡ್ಕೊಂಡಿರ್ತಾನೆ, ಅವನು ಸ್ಟೈಲ್ ಆಗಿ ಮ್ಯಾಟ್ ಡಿ ಅಂತ ಹೇಳಿ. ಬಟ್ ಅವನ ಒರಿಜಿನಲ್ ಹೆಸರು ಬಂದು ಮದನ್ ಅಂತ ಹೇಳಿ. ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾನೆ. ಆಮೇಲೆ ಅದರ ಜೊತೆಗೆ ಕ್ರಿಸ್ಟೋಫರ್ ಅಂತ ಹೇಳಿ ಮ್ಯೂಸಿಕ್, ಅವ್ರದ್ದು ಒಂದು ಸ್ವಲ್ಪ ಹೆಲ್ಪ್ ಇದೆ. ಆಮೇಲೆ ದಿಸ್ ಮ್ಯೂಸಿಕ್ ಹ್ಯಾಡ್ ಕಮ್ ವೆರಿ ನೈಸ್ಲಿ. ನೀವು ಇವಾಗ ಸಾಂಗ್ಸ್ ಕೇಳಿದ್ರೆ ನಾಯಿದೆ ಎಚ್ಚರಿಕೆ ಅಂತ ಹೇಳಿ ಸಾಂಗ್ಸ್ ತುಂಬಾ, ಅದು ಟೈಟಲ್ ಟ್ರ್ಯಾಕ್ ಅನ್ನೇ ನಾವು ಸಾಂಗ್ಸ್ ಅಲ್ಲಿ ಮಾಡಿದ್ವಿ. ಅದು ಈಗಿರೋ ಜನ್ರೇಷನ್ಗೆ, ಯೂತ್ಗೆ ಅಟ್ಯಾಚ್ ಆಗೋ ಅಂತ ಸಾಂಗ್ಸು. ಹಳೆ ಕಾಲದ ಥರ ಒಂಥರ ರಾಗ ಅದು ಇದು ಅಂದರೆ ನಾನು ಆ ಥರ ಸಾಂಗ್ಸ್ ನನಗೆ ಐ ಆಮ್ ವೆರಿ ಮ್ಯೂಸಿಕ್ ಪ್ಯಾಷನೇಟ್. ಬಟ್ ಆದರೆ ಈ ಮೂವಿಯಲ್ಲಿ ಹುಡುಗರಿಗೆ ಸ್ವಲ್ಪ ಈಗ ಇರೋ ಕಾಲೇಜ್, ಈಗ ಜೆನ್ ಝಿ ಅಂತಾರಲ್ಲ, ಜೆನ್ ಝಿ ಅವ್ರಿಗೆ ಅಟ್ರಾಕ್ಟ್ ಆಗೋ ಅಂತ ಸಾಂಗ್ಸ್ ನೀವು ಒಂದ್ಸತಿ ಕೇಳಿಸ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ರಿಯಲಿ ಲೈಕ್ ದ ಸಾಂಗ್ಸ್. ನಿಮ್ಗೆ ಪದೇ ಪದೇ ಕೇಳಿಸ್ಬೇಕು ಅಂತ ಅನ್ಸುತ್ತೆ. ಅಂಡ್ ಅದಲ್ಲದೆ ಕ್ಯಾಮೆರಾ ವರ್ಕ್ ಅಜಿತ್ ಅಂತ ಮಾಡಿದ್ದಾರೆ. ಸೊ ದಟ್ ಸಿನಿಮಾಟೋಗ್ರಫಿ ಅಂಡ್ ಆಲ್ ಬ್ಯೂಟಿಫುಲಿ ಇಟ್ ಹ್ಯಾಡ್ ಕಮ್. ಇದಕ್ಕೆಲ್ಲ ಕಾರಣ ಮೇಯ್ನು ನಮ್ಮ ಡೈರೆಕ್ಟರು ಕಾಲೇಗೌಡ ಅಂತ ಇದ್ದಾರೆ ಒಬ್ರು, ಅವರೇ ಮೇಯ್ನು. ಅವ್ರ ತನಿಖೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದು ಕೂಡ ರಿಲೀಸ್ ಆಗಿ ಒಂದು 3-4 ವರ್ಷ ಆಗಿದೆ. ಈಗ ಅವ್ರು ನಮ್ಮ ಜೊತೆ ಇರಬೇಕಾಗಿತ್ತು ಇಂಟರ್ವ್ಯೂ ಅಲ್ಲಿ. ಬಟ್ ಈ ಕೆಲವು ಕಾರಣ ಅಂತಲ್ಲ, ಇವತ್ತು ಈವೆಂಟ್ ಬೇರೆ ಇದೆ. ಇವತ್ತು ಸಂಜೆ ಇದು 6 ಗಂಟೆಗೆ ಇದೆ ಈವೆಂಟ್ ಇದೆ. ನಾಯಿ ಸತೀಶ್ ಗೊತ್ತಿರ್ಬೋದು ನಿಮಗೆ, ಬಿಗ್ ಬಾಸ್ ಫೇಮ್ ಅವರು ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ. 100 crores ನಾಯಿನ ತಗೊಂಡ್ ಬರ್ತಿದ್ದಾರೆ. ಸೊ ಹಾಗಾಗಿ ಅವರು ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳೋದು ಇಲ್ಲ, ಅರೇಂಜ್ಮೆಂಟ್ಸ್ ಅಲ್ಲೆಲ್ಲ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಮಾಡಿರೋವಂಥ ಮೂವಿ ಇದು. ಇದು ಯಾವುದು ಫ್ರೆಷರ್ಸು ಅಂಥದ್ದೇನಿಲ್ಲ, ಆಲ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಮಾಡಿರೋವಂಥ ಮೂವಿ. ಸೊ ಖಂಡಿತ ನೀವು ಥಿಯೇಟ್ರಿಗೆ ಬಂದರೆ 100% ಒಂದು ಗುಡ್ ಎಂಟರ್ಟೈನರು ನಿಮಗೆ. ನೀವು ಕೊಡೋ ದುಡ್ಡಿಗೆ 100%, ನಾನು ದುಡ್ಡು ಹಾಕಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ವಾಟ್ ಎವರ್ ಯು ಗಿವ್ 100 rupees or 200 rupees ಆ ಟಿಕೆಟ್ ಪ್ರೈಸ್ ಏನೇ ಇರಲಿ, ಯು ವಿಲ್ ರಿಯಲಿ ಎಂಜಾಯ್ ದ ಮೂವಿ. ಆ್ಯಂಡ್ ನೀವು ಮನೆಗೆ ಹೋಗ್ತಾ ಇರುವಾಗ ಒಂದು ಒಳ್ಳೆ ಮೆಸೇಜನ್ನು ತಗೊಂಡು ಹೋಗ್ತೀರಾ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಓಕೆ, ಆಗಲೇ ನೀವು ಹೇಳಿದ್ರಿ ದಿನೇಶ್ ಮಂಗಳೂರು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಅವ್ರು ಈಗ ನಮ್ಮ ಜೊತೆಗಿಲ್ಲ ಅಂತ. ಹೆಂಗಿತ್ತು ಅನುಭವ? ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾಗಿರ್ಬೋದು, ಅವ್ರ ಮುಖಾಮುಖಿ ನಿಮಗೆ ಭೇಟಿ ಆದರೆ ಗೈಡ್ ಮಾಡೋರ ಹೆಂಗೆ ಅನ್ನಿಸ್ತು? ಅದೇ ನಾನು ಹೇಳ್ತಿದ್ದೆ. ಯಾಕಂದ್ರೆ ಅವರು ನಮ್ಮ ತಂದೆ ಸ್ಥಾನದಲ್ಲಿ ಇರೋವಂಥ ಅವರು, ನಮ್ಮ ತಂದೆ ಸ್ಥಾನದಲ್ಲಿರುವಂಥ ಅವರು ಆ ಥರ ನಮಗೊಂದು ಗೈಡೆನ್ಸು ಮನೆಯಲ್ಲಿ. ಈಗ ಒಬ್ಬ ತಂದೆ ತಾಯಿ ಹೇಗೆ ನಮಗೆ ಹೀಗೆ ಹೋಗಬೇಕು, ಹೀಗೆ ಆಗಬೇಕು, ಹಂಗೆ ಮಾಡಬೇಕು ಅನ್ನೋ ಥರ ಅವರು ಸೆಟ್ಟಲ್ಲಿದ್ದಾಗ ನಮಗೆ ಪ್ರತಿಯೊಂದೂ ಹೇಳ್ಕೊಡ್ತಿದ್ರು. ಅವರು ಹಿಂಗೆ ಮಾಡಬಾರ್ದು ಡಾಕ್ಟರ್, ಹಂಗೆ ಹಿಂಗೆ ಅದು ಇದು ಅಂತೇಳಿ. ನಾನಲ್ಲಿ ಅವ್ರನ್ನ ರೇಗಿಸ್ತಿದ್ದೆ, ಸರ್ ನೀವು ನಿಮಗೆ ಹೆಲ್ತ್ ಸರಿ ಇಲ್ಲ, ರೆಸ್ಟ್ ತಗೊಳ್ಳಿ, ಅವ್ರು ನನ್ನನ್ನೇನು ಅನ್ನೋದು, ಈ ಥರ ಒಂದು ಎಂಟರ್ಟೈನ್ಡ್ ಆಗಿ ಇದ್ವಿ. ಬಟ್ ಐ ರಿಯಲಿ ಡಿಂಟ್ ಎಕ್ಸ್ಪೆಕ್ಟ್ ದಟ್ ಅನ್ಫಾರ್ಚುನೇಟ್ಲಿ ಇದಾಗಿತ್ತು.
ಸೊ ಇಲ್ಲಾಂದಿದ್ರೆ ನಾವು ಅವ್ರನ್ನೂ ಕರಿತಿದ್ವಿ ಒಂದು ಪ್ರೆಸ್. ಖಂಡಿತ. ಹೌದು. ನಿಮಗೆ ಹೆಂಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್? ಇಲ್ಲ, ಅವ್ರಿಗೆ ಆಕ್ಚುಲಿ ಅವಾಗ ಸ್ವಲ್ಪ ಹುಷಾರಿರ್ಲಿಲ್ಲ ಅನ್ಸುತ್ತೆ ನಮ್ಮ ಸಿನಿಮಾ ಮಾಡ್ಬೇಕಾದ್ರೆ. ಅವ್ರು ನಡೆಯೋಕ್ಕೂ ಆಗ್ತಾ ಇರ್ಲಿಲ್ಲ. ಹೌದು, ಅವರು ಸ್ವಲ್ಪ ನಿಧಾನವಾಗಿ ನಡೀತಾ ಇದ್ರು ಸೆಟ್ಟಲ್ಲೂ ನಾನು ಗಮನಿಸಿದೀನಿ. ಸೊ ಆ ಡೆಡಿಕೇಶನ್ ಇಟ್ಕೊಂಡು ಅಷ್ಟೆಲ್ಲ ಮಾಡ್ತಾರಲ್ಲ, ಸೊ ಅದು ಗ್ರೇಟ್ ಆಕ್ಚುಲಿ. ಹುಷಾರಿಲ್ಲ ಅಂದ್ರೂ ಕಲೆಗೆ ಬೆಲೆ ಕೊಟ್ಟು ನಮ್ಮ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಕ್ಟಿಂಗ್ ಅಂದಮೇಲೆ ಒಂದು ಡಿಸಿಪ್ಲೈನ್ ಇರಬೇಕು, ಖಂಡಿತ. ಒಂದು ಡೆಡಿಕೇಶನ್ ಇರಬೇಕು, ಲೈಫಲ್ಲಿ ಒಂದು ಗೋಲ್ ಇರಬೇಕು. ಸೊ ಅದನ್ನ ಅವರಿಂದ ನೋಡಿ ನಾವು ಕಲಿತು. ಅಲ್ಲ, ನಾನು ನಿಮ್ಮ ಟಿವಿ ನಿಮ್ಮ ಚಾನಲ್ ಮೂಲಕ ನಾನು ಹೇಳೋದೇನು ಅಂತಂದ್ರೆ, ಒಬ್ರು ಆಕ್ಟರ್ ಆಗಬೇಕು ಅಂತಂದ್ರೆ ಸೀರಿಯಸ್ ಆಗಿರಿ, ಸುಮ್ಮನೆ ಟೈಮ್ ಪಾಸ್ಗೆ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ. ಓಕೆ, ಇದನ್ನ ನಾನು ಡೆಡಿಕೇಶನ್ ಇರಬೇಕು, ಒಂದು ಟೈಮ್ಗೆ ಬರಬೇಕು ಸೆಟ್ಗೆ, ಇಲ್ಲ ಡೈರೆಕ್ಟರ್ ಮಾತು ಕೇಳಬೇಕು. ಯಾಕಂದರೆ ಇವಾಗ ಅವರಿಂದನೇ ರೀ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡಿಲ್ದಿರ ನಾನು ಹಂಗಾಗ್ಬಿಡ್ತೀನಿ, ನಾನು ಹಿಂಗಾಗ್ಬಿಡ್ತೀನಿ ಅಂತಂದರೆ ಫಸ್ಟ್ ಯಾರೋ ಒಬ್ರು ಡೈರೆಕ್ಟರ್ ನಿಮ್ಮ ತಲೆ ಮೇಲೆ ಕೈ ಹಾಕ್ಲೇಬೇಕು ತಾನೆ. ಹಾಕಿದ್ಮೇಲೆ ತಾನೇ ನೀವು ಹೀರೋಯಿನ್ ಆಗಿರ್ಬೋದು, ಇಲ್ಲ ಹೀರೋ ಆಗ್ಬೋದು. ಅವ್ರಿಗೆ ಮರ್ಯಾದೆ ಕೊಡಿ, ಸೆಟ್ಟಲ್ಲಿರೋರ್ನ ನಿಮ್ಮ ಅಣ್ಣ ತಮ್ಮರ ಥರ ನೋಡ್ಕೊಳ್ಳಿ. ಅಲ್ಲ, ನಾನು ಹೇಳೋದು ಯಾಕಂದ್ರೆ ಬಿಕಾಸ್ ಸಿ ಇಟ್ಸ್ ಆಲ್ ಅ ಫ್ಯಾಮಿಲಿ. ಅದು 1 ತಿಂಗಳೇ ಇರ್ಬೋದು, ಇಲ್ಲ 2 ತಿಂಗಳೇ ಇರ್ಬೋದು, ಶೂಟಿಂಗ್ ಒಂದು 20 ದಿನನೇ ಇರಲಿ, ಒಂದು ಡೆಡಿಕೇಶನ್ ಇರಬೇಕು, ಗೋಲ್ ಇಟ್ಕೊಂಡು ಆಕ್ಟಿಂಗ್ ಬರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹಾಗೆ ನಾನು ಬರೀ ಹೇಳೋದಂತಲ್ಲ, ಐ ಡೂ ದಟ್. ಯಾಕಂದರೆ ನಾನು ಡಾಕ್ಟರ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಹೇಳ್ಕೊಡ್ತಾರೆ, ನೀವು ಹೀಗೆ ಮಾಡಬೇಕು, ಈ ಟೈಮಿಗೆ ಇರಬೇಕು. ಇವಾಗ ನೀವೇನೋ ಕಾಯಿಲೆ ಅಂತ ಎಮರ್ಜೆನ್ಸಿ ಅಂತ ಬಂದಿರ್ತೀರ ನಮ್ಮ ಹತ್ರ, ನನ್ನ ಟೈಮಿಗೆ ನಾನು ಬಂದಿಲ್ಲ ಅಂದರೆ ನಿಮ್ಮ ಕಡೆಯವ್ರು ಯಾರಾದರೂ, ಇವಾಗ ನೀವು ಎಮರ್ಜೆನ್ಸಿಗೆ ನಿಮ್ಮ ಕಡೆಯವ್ರನ್ನ ನಿಮ್ಮ ಫ್ರೆಂಡ್ಸ್ನೋ ಯಾರೋ ಒಬ್ರು ತೊಗೊಂಡ್ಬಂದಿರ್ತೀರ, ಆ ಟೈಮಿಗೆ ಡಾಕ್ಟರ್ 9 ಗಂಟೆಗೆ ನಾನು ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡು ಹೇಳ್ತೀನಿ ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅಲ್ಲ, ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇದು ಚಂದ್ರಮುಖಿ ಪ್ಲಸ್ ನಾಗವಲ್ಲಿ ಚಂದ್ರವಲ್ಲಿ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಇದು ಸೊ ಈಗ ಟಾಪಿಕ್ ಡೈವರ್ಟ್ ಮಾಡಕ್ ಹೋಗ್ಬೇಡಿ, ಮುಗಿಸ್ತೀನಿ ಒಂದೇ ನಿಮಿಷ. ಎಕ್ಸಾಂಪಲ್, ಇವಾಗ ನಾನು 9 ಗಂಟೆಗೆ ಅಲ್ಲಿ ಇರ್ಬೇಕು, ನಾನು ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ನಿಮ್ ಮುಂದ್ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಹೋಗುವಷ್ಟೊತ್ತಲ್ಲಿ ಒಳಗಡೆ ಏನಾದ್ರು ಆಗತ್ತೆ ರೀ, ಅದನ್ನ ನಾನು ಹೇಳ್ತಿರೋದು ಎಮರ್ಜೆನ್ಸಿ ಅಂತ. ಈಗ ಅಲ್ಲಲ್ಲ, ಎಕ್ಸಾಂಪಲ್ ಹೇಳ್ತೀನಿ, ಎಮರ್ಜೆನ್ಸಿಯಲ್ಲಿ ನಾನು ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಣ 9 ಗಂಟೆಗೆ. ನಾನು ಅಲ್ಲಿ ಇಲ್ದಿದ್ದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಿಮ್ಮ ಫ್ರೆಂಡು, ನಿಮ್ಮ ರಿಲೇಟಿವ್, ಗೊತ್ತಿರೋರು ತೀರೋದ್ರೆ ನಿಮಗೆ ಎಷ್ಟು ನೋವಾಗತ್ತೆ. ಸಿನಿಮಾಗೂ ಕೂಡ ಅಷ್ಟೇ ನೋವಾಗತ್ತೆ. ಒಂದು ಪ್ರೊಡ್ಯೂಸರು ಇಲ್ಲ ಒಬ್ರು ಆಕ್ಟರ್ ಆಗಲಿ, ಅವರು ಟೈಮಿಗೆ ಬಂದಿಲ್ಲ, ಅವರು ಡೆಡಿಕೇಟೆಡ್ ಆಗಿರಲಿಲ್ಲ, ಏನೂ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ಇಟ್ ವಿಲ್ ಬಿ ಲಾಸ್ ಫಾರ್ ದೆಮ್ ಆ್ಯಂಡ್ ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲ, ಅವಕಾಶ ಅನ್ನೋದು ಎಲ್ರಿಗೂ ಸಿಗಲ್ಲ. ಸೊ ಅದು ಡೆಡಿಕೇಶನ್ ಸಿಕ್ಕಿದಾಗ ಅದನ್ನ ಯೂಸ್ ಮಾಡ್ಕೋಬೇಕು. ಇನ್ನೊಂದು ಕಾಯಿಸೋದಂದ್ರೆ ಸೆಟ್ಟಲ್ಲಿ ನಾವು ಅಷ್ಟೇ ಆಕ್ಟರ್ ಇರಲ್ಲ, ಅಲ್ಲಿ ಸೆಟ್ಟೋರ್ ಇರ್ತಾರೆ, ಕ್ಯಾಮ್ರಾಮನ್ಸ್ ಇರ್ತಾರೆ, ಅಲ್ಲಿ ಪ್ರೊಡಕ್ಷನ್ ಹಿಂದೆ ಕೆಲಸ ಮಾಡೋರೆ ತುಂಬಾ ಜನ ಇರ್ತಾರೆ. ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಾನಂತೂ 9 ಗಂಟೆಗೆ ಅಲ್ಲಿ ಶೂಟಿಂಗ್ ಅಂದ್ರೆ ನಾನೇ ದುಡ್ಡು ಹಾಕಿರ್ಬೋದು, ಎಲ್ಲ ಮಾಡಿರ್ಬೋದು. ಬಟ್ ಆದ್ರೆ ಬೆಳಗ್ಗೆ ನಾನು 7:30 ಹೋಗಿ ಅಲ್ಲಿ ಕೂತ್ಕೊಂಡು ಮೇಕಪ್ ಹಾಕ್ಸ್ಕೊಂಡು ರೆಡಿ ಕೂತಿದ್ದೆ ನಾನು. ಆ ಥರ ಅಲ್ಲ, ಚಪ್ಪಾಳೆ ಎಲ್ಲ ಬೇಡ. ರೀಸನ್ ಏನು ಅಂದ್ರೆ 9 ಗಂಟೆಗೆ 8 ಗಂಟೆಗೆ ಬಿಟ್ರೆ ಬೆಂಗಳೂರಲ್ಲಿ 10:30 ರೀಚ್ ಆಗ್ತೀನಿ. ಬೆಳಗ್ಗೆ ಎದ್ಬಿಟ್ಟು 6 ಗಂಟೆಗೆ ಹೋಗ್ಬಿಟ್ರೆ ಆರಾಮಾಗಿ ಅಲ್ಲೇ ಕೂತ್ಕೊಂಡು ಕಾರಲ್ಲೋ ಇಲ್ಲ ಪಕ್ಕದಲ್ಲೋ ಎಲ್ಲ ಟೇಬಲ್ ಗೀಬಲ್ ಎಲ್ಲ ಕೂತ್ಕೊಂಡು ಅನ್ಕೊಂಡ್ರು ಏನಂತ ಅಂದ್ರೆ ಎಷ್ಟು ಡೆಡಿಕೇಟ್ ಇರ್ಬೇಕು ಈ ಸರ್ವಿ. ಪಾಪ 7:30 ಗ್ರೇಟ್ ಅಲ್ಲ ಅಂತ ಈಗ ಗೊತ್ತಾಯ್ತವ್ರಿ ನಿಮ್ ನಿಜ ಬಣ್ಣ. 9 ಗಂಟೆಗೆ ಬಂದಿದ್ದಾರೆ ಅಷ್ಟೇ. ಅದು ನಿಜ, ಡೆಡಿಕೇಶನ್ ನನಗೆ. ಬಟ್ ಇದು ಒಂದು ಕಾರಣ, ಯಾಕಂದ್ರೆ 9 ಗಂಟೆಗೆ ನಾವು ಅಲ್ಲಿ ಇರ್ಬೇಕು ಅಂದ್ರೆ ನಾವು 8 ಗಂಟೆಗೆ ಮನೆ ಬಿಡಕ್ ಆಗಲ್ಲ. 8 ಗಂಟೆಗೆ ಬಿಟ್ರೆ ನೀವು ರೀಚ್ ಆಗೋದು 11 ಗಂಟೆಗೆ. ಅದಕ್ಕೆ ಬದಲು ಒಂದು 6:30 ಬೇಗ ರೆಡಿ ಆಗಿ ಬಿಟ್ರೆ 7 ಗಂಟೆಗೆನೆ ಅಲ್ಲಿ ಇರ್ಬೋದು. ಅಂಡ್ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ದೇರ್ ಓನ್ಲಿ ಅಲ್ವಾ. ನಾವು 1 hour ಮುಂಚೆನೆ ಬಿಡ್ಬೇಕು. ಸೊ ಆ ತರ